ಎವರೆಸ್ಟ್ ಏನಿದೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪರ್ವತಾರೋಹಿಗೂ ಇದೊಂದು ಕನಸಾಗಿದೆ. ಸೊ ಈ 3 ಜನರೇಷನ್ ಅವ್ರಿಗೆ ಇದೊಂದಿತ್ತು ಮಾಡಲೇಬೇಕು. ಸೊ ಆ ಒಂದು ಅವಕಾಶನ ನಮಗೆ ಕೊಟ್ಟಿದೆ. ನಮಗೆ ಇದನ್ನು ಮಾಡೋಕ್ಕೆ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ವಿಶ್ವದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆಗೆ ಸುನಿಲ್ ನಟರಾಜ್ ಪಾತ್ರರಾಗಿದ್ದಾರೆ. ಅವರು ಮೇ 15, 2022ರಂದು ಈ ಸಾಧನೆ ಮಾಡಿದ್ರು. ಕರ್ನಾಟಕದಿಂದ ಎವರೆಸ್ಟ್ ಶಿಖರವನ್ನ ಏರಿದ ಪ್ರಮುಖ ಸಾಧಕರ ವಿವರಗಳು ಯಾವ್ಯಾವು ಅಂದ್ರೆ, ಸುನಿಲ್ ನಟರಾಜ್ ಮೊದಲ ಕನ್ನಡಿಗ. ಇವರು ಮೌಂಟ್ ಎವರೆಸ್ಟ್ ಅನ್ನ ಏರಿದ್ದು ಇವರೇನೆ ಮೊದಲಿಗೆ. ಇವರು ಬೆಂಗಳೂರಿನ ಟೆಕ್ಕಿಯಾಗಿದ್ದು ಸುಮಾರು 11 ವರ್ಷಗಳ ಸತತ ಪರಿಶ್ರಮ ಹಾಗೆ ದೈಹಿಕ ತರಬೇತಿಯ ನಂತರ ಮೇ 15, 2022ರಂದು ಎವರೆಸ್ಟ್ ಅನ್ನ ಯಶಸ್ವಿಯಾಗಿ ಇವರು ತಲುಪಿ ಮರಳಿದ್ರು. ನಂತರ ಮೇಜರ್ ಸ್ಮಿತಾ ಲಕ್ಷ್ಮಣ್, ಇವರು ಕರ್ನಾಟಕದ ಮೊದಲ ಮಹಿಳೆ, ಮೌಂಟ್ ಎವರೆಸ್ಟ್ ಅನ್ನ ಏರಿದಂತಹ ಮೊದಲ ಮಹಿಳೆ. ಇವರು ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಬೆಂಗಳೂರು ಮೂಲದ ಸ್ಮಿತಾ ಲಕ್ಷ್ಮಣ್ ಅವರು ಮೇ 25, 2012ರಂದು ಎವರೆಸ್ಟ್ ಶಿಖರವನ್ನ ಏರುವ ಮೂಲಕ ಈ ಸಾಧನೆ ಮಾಡಿದಂತಹ ರಾಜ್ಯದ ಪ್ರಥಮ ಮಹಿಳೆ ಆಗಿದ್ದಾರೆ. ಡಾಕ್ಟರ್ ಉಷಾ ಹೆಗ್ಡೆ ಮೊದಲ ಸಿವಿಲಿಯನ್ ಮಹಿಳೆ. ಇವರು ಮೈಸೂರಿನವರಾದ ಡಾಕ್ಟರ್ ಉಷಾ ಹೆಗ್ಡೆ ಅವರು ಮೇ 19, 2024ರಂದು ತಮ್ಮ 52ನೇ ವಯಸ್ಸಿನಲ್ಲಿ ಎವರೆಸ್ಟ್ ಏರಿ ಸಾಧನೆಯನ್ನ ಮಾಡಿದಂತಹ ಕರ್ನಾಟಕದ ಮೊದಲ ನಾಗರಿಕ ಮಹಿಳೆ ಎಂಬ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರು. ಇವರಲ್ಲದೆ 2018ರಲ್ಲಿ ಅರಣ್ಯ ರಕ್ಷಕರಾಗಿದ್ದಂತಹ ವಿಕ್ರಮ್ ಸಿ ಮತ್ತು 2022ರಲ್ಲಿ ಬೆಂಗಳೂರಿನ ಉದ್ಯಮಿ ಸಂತೋಷ್ ದೇವರಾಜಪ್ಪ ಹಾಗೂ ನೇತ್ರ ತಜ್ಞೆ ಡಾಕ್ಟರ್ ಚಿನ್ಮಯಿ ತ್ರಿಶೂಲಮೂರ್ತಿ ಕೂಡ ಎವರೆಸ್ಟ್ ಶಿಖರವನ್ನ ಏರಿ ಕನ್ನಡದ ಕೀರ್ತಿ ಪತಾಕೆಯನ್ನ ಆರಿಸಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, 2026ರ ಮೌಂಟ್ ಎವರೆಸ್ಟ್ ಶಿಖರ ಏರಿದಂತಹ ಸಂತೋಷ್ ದೇವರಾಜಪ್ಪ ಹಾಗೇನೆ ನೇತ್ರ ತಜ್ಞೆ ಡಾಕ್ಟರ್ ಚಿನ್ಮಯಿ ತ್ರಿಶೂಲಮೂರ್ತಿ ಅವರ ಸಾಧನೆಯ ನಂತರ ಸಹಕಾರ ನಗರದಲ್ಲಿ ನಡೆದಂತಹ ಸಂಭ್ರಮ ಆಚರಣೆ, ಅವರನ್ನ ಸ್ವಾಗತ ಮಾಡಿದಂತಹ ಪರಿ ನನ್ನನ್ನು ತುಂಬಾನೇ ಆಕರ್ಷಣೆ ಮಾಡಿತು. ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ ಕನ್ನಡದ ಕೀರ್ತಿ ಪತಾಕೆಯನ್ನ ಈ ಬೆಂಗಳೂರಿನ ಇಬ್ಬರು ಕೂಡ ಹಾರಿಸಿದ್ದಾರೆ. ಮೌಂಟ್ ಎವರೆಸ್ಟ್ ಏರಿದ ಬೆಂಗಳೂರಿನ ಪರ್ವತಾರೋಹಿಗಳಾದಂತಹ ಬೆಂಗಳೂರು ಮೂಲದ 40 ವರ್ಷದ ಉದ್ಯಮಿ ಸಂತೋಷ್ ದೇವರಾಜಪ್ಪ ಮತ್ತು 45 ವರ್ಷದ ನೇತ್ರ ತಜ್ಞೆ ಡಾಕ್ಟರ್ ಚಿನ್ಮಯಿ ತ್ರಿಶೂಲಮೂರ್ತಿ ಅವರ ಸಾಧನೆಯ ನಂತರ ಸಹಕಾರ ನಗರದಲ್ಲಿ ಆಚರಣೆ ಮಾಡಿದಂತಹ ಸಂಭ್ರಮ ಆಚರಣೆಯನ್ನ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬೆಂಗಳೂರು ಮೂಲದ ಉದ್ಯಮಿ ಮತ್ತು ಪರ್ವತಾರೋಹಿ ಸಂತೋಷ್ ದೇವರಾಜಪ್ಪ ಅವರ ರೋಚಕ ಪಯಣದ ಅದ್ಭುತ ವಿಡಿಯೋ ಇದು. ಹಾಗೆಯೇ ಅವರ ಜಯದ ನಂತರ ಅವರ ಪರ್ವತ ಆರೋಹಿ ಆದಂತಹ ಸಂತೋಷ್ ದೇವರಾಜಪ್ಪ ಅವರ ಸಾಧನೆಗೆ ಸಿಕ್ಕಂತಹ ಸಂಭ್ರಮ ಇಂದಂತೂ ತುಂಬಾನೇ ಅದ್ದೂರಿಯಾಗಿ ನಡೆಯಿತು ಸಹಕಾರ ನಗರದಲ್ಲಿ. ಸ್ನೇಹಿತರೆ, ಬೆಂಗಳೂರು ಮೂಲದ ಉದ್ಯಮಿ ಮತ್ತು ಪರ್ವತಾರೋಹಿ ಸಂತೋಷ್ ದೇವರಾಜಪ್ಪ ಅವರು ಮೇ 21, 2026ರಂದು ವಿಶ್ವದ ಅತಿ ಎತ್ತರದ ಶಿಖರವಾದಂತಹ ಮೌಂಟ್ ಎವರೆಸ್ಟ್ ಅನ್ನು ಯಶಸ್ವಿಯಾಗಿ ಏರಿ ಐತಿಹಾಸಿಕ ಸಾಧನೆಯನ್ನ ಮಾಡಿದ್ದಾರೆ. 29,031 ಅಡಿ ಎತ್ತರವಿರ್ತಕ್ಕಂತಹ ಈ ಪರ್ವತವನ್ನ ಏರುವಂತಹದ್ದು ಸಾಕಷ್ಟು ಜನರ ಕನಸು ಕೂಡ. ಕರ್ನಾಟಕ 21,031 ಅಡಿ ಅಸೋಸಿಯೇಷನ್ 60ನೇ ವರ್ಷದ ವಜ್ರ ಮಹೋತ್ಸವದ ಅಂಗವಾಗಿ ಈ ಸಾಹಸ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇದರೊಂದಿಗೆ ಬೆಂಗಳೂರಿನ ನೇತ್ರ ತಜ್ಞೆ ಡಾಕ್ಟರ್ ಚಿನ್ಮಯಿ ತ್ರಿಶೂಲಮೂರ್ತಿ ಅವರು ಸಹ ಎವರೆಸ್ಟ್ ಶಿಖರವನ್ನ ಏರಿ ಸಾಧನೆ ಮಾಡಿದ್ದಾರೆ. ಬನ್ನಿ ಆ ಎಲ್ಲ ಸಂಭ್ರಮವನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಅವರ ಸಾಧನೆಗೆ ಒಂದು ಸಲ್ಯೂಟ್. ಹಾಗೆ ಇಂತಹ ಮತ್ತಷ್ಟು
ಪರ್ವತಾರೋಹಿಗಳು ನಮ್ಮ ನಡುವೆ ಬರಲಿ ಎಂದು ಆಶಿಸುತ್ತಾ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. 21,031 ಅಡಿ ಅಂದ್ರೆ 8,848,086 ಮೀಟರ್ ಎತ್ತರದ ಎವರೆಸ್ಟ್ ಶಿಖರವನ್ನ ನೇಪಾಳದ ದಕ್ಷಿಣ ಪೂರ್ವ ಸೌತ್ ಕೋಲ್ ಮಾರ್ಗದ ಮೂಲಕ ಮಧ್ಯಾಹ್ನ 12:10 ಸುಮಾರಿಗೆ ಇಬ್ಬರು ಕೂಡ ತಲುಪಿದ್ದಾರೆ ಅಂತ ನಮ್ಗೆ ಸಂಘ ತಿಳಿಸಿತ್ತು. ಪರ್ವತಾರೋಹಿಗಳು ಏಪ್ರಿಲ್ 4ರಂದು ಬೆಂಗಳೂರಿನಿಂದ ತಮ್ಮ ಯಾತ್ರೆಯನ್ನ ಆರಂಭಿಸಿ ಕಠ್ಮಂಡುವಿಗೆ ತೆರಳಿದ್ರು. ಎವರೆಸ್ಟ್ ಏರಿಕೆಗೆ ಅಗತ್ಯವಾದಂತಹ ದೈಹಿಕ ಹೊಂದಾಣಿಕೆ ಮತ್ತು ತಯಾರಿಯ ಭಾಗವಾಗಿ ಏಪ್ರಿಲ್ 22ರಂದು 20,070 ಅಡಿ ಎತ್ತರದ ಲೋಬುಚೆ ಈಸ್ಟ್ ಶಿಖರವನ್ನ ಯಶಸ್ವಿಯಾಗಿ ಕೂಡ ಏರಿದ್ರು. ಇವರು ಬೆಂಗಳೂರಿನ ಸಹಕಾರ ನಗರದಲ್ಲಿ ನೆಲೆಸಿರುವಂತಹ ಸಂತೋಷ್ ದೇವರಾಜಪ್ಪ ಮತ್ತು ಜಯನಗರದಲ್ಲಿ ನೆಲೆಸಿರುವಂತಹ ತ್ರಿನೇತ್ರ ತ್ರಿಶೂಲ ಮೂರ್ತಿಯವರು ಈ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಇದೀಗ 60ನೇ ವರ್ಷಾಚರಣೆ ಸಂಭ್ರಮದಲ್ಲಿ ಬೆಂಗಳೂರಿಗರು ಎಲ್ಲರೂ ಕೂಡ ಸಾಧನೆ ಮಾಡಿರುವಂತಹದ್ದು ನಮ್ಮ ಆ ಸಂಭ್ರಮದ ಸಂಸ್ಥೆಯ ಸಂಭ್ರಮ. ಈ ಪರ್ವತಾರೋಹಿಗಳ ಸಾಧನೆಗೆ ಅದರ ರಾಜ್ಯಗಳನ್ನು ಕೂಡ ನಾವು ನೋಡ್ತಾ ಇದೀವಿ. ಈ ಶ್ಲಾಘನೆಯನ್ನ ಮೆಚ್ಚಿ ಸಹಕಾರ ನಗರದ ನಿವಾಸಿಗಳು ಸಂಭ್ರಮದಿಂದ ಅವರನ್ನ ಬರಮಾಡಿಕೊಂಡ್ರು. ಮೌಂಟ್ ಎವರೆಸ್ಟ್ ಶಿಖರವನ್ನು ಯಶಸ್ವಿಯಾಗಿ ಆರೋಹಿಸಿದ ಬ್ಯಾಟರಾಯನಪುರ ಕ್ಷೇತ್ರದ ಸಂತೋಷ್ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲು ಜನಸಾಗರವೇ ನೆರೆದಿತ್ತು. ಅಂತಹ ಸಂಭ್ರಮದ ಆಚರಣೆ ಸಹಕಾರ ನಗರದ ಬಳಿ ಇರತಕ್ಕಂತಹ ಕೊಡ್ಗೆಹಳ್ಳಿ ಮೇನ್ ರೋಡ್ ಅಲ್ಲಿ ಬರತಕ್ಕಂತಹ ಶ್ರೀ ಗುಂಡಾಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಆನಂತರ ಸಹಕಾರ ನಗರದಲ್ಲಿರ್ತಕ್ಕಂತಹ ಗಣೇಶ ದೇವಾಲಯದಲ್ಲಿ ಪೂಜೆಯನ್ನ ಸಲ್ಲಿಸಿ ಅವರ ಸಂಭ್ರಮವನ್ನ ಮತ್ತಷ್ಟು ಇಮ್ಮಡಿ ಮಾಡಿದ್ರು ಇಲ್ಲಿನ ಸ್ಥಳೀಯ ನಿವಾಸಿಗಳು. ಅದರ ದೃಶ್ಯಗಳನ್ನ ಕೂಡ ನಾವೀಗ ನೋಡ್ತಾ ಇದ್ದೀವಿ. ನಾವೀಗ ನೋಡ್ತಾ ಇರುವಂತಹದ್ದು ಸಂತೋಷ್ ಎವರೆಸ್ಟ್ ಪರ್ವತವನ್ನ ಆರೋಹಿಸಿ ಹಿಂದಿರುಗಿದಂತಹ ಸಂದರ್ಭದಲ್ಲಿ ಸಹಕಾರ ನಗರದ ನಿವಾಸಿಗಳು ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದರು. ಬೆಂಗಳೂರು ಮೂಲದ ಸಂತೋಷ್ ದೇವರಾಜಪ್ಪ ಅವರು ಒಬ್ಬ ಉದ್ಯಮಿ ಮತ್ತು ಸಾಹಸಿ ಪರ್ವತಾರೋಹಿ ಕೂಡ ಆಗಿದ್ದಾರೆ. ಇವರು ಇತ್ತೀಚೆಗೆ ಜಗತ್ತಿನ ಅತಿ ಎತ್ತರದ ಶಿಖರವಾದಂತಹ ಮೌಂಟ್ ಎವರೆಸ್ಟ್ ಅನ್ನ ಯಶಸ್ವಿಯಾಗಿ ಏರಿ ಐತಿಹಾಸಿಕ ಸಾಧನೆಯನ್ನು ಪರಿಚಯವನ್ನ ನೋಡೋದಾದ್ರೆ ಶಿಖರಾರೋಹಣದ ದಿನಾಂಕ ಮೇ 21, 2026ರಂದು ಮಧ್ಯಾಹ್ನ ಸುಮಾರು 12:10 ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ ಎವರೆಸ್ಟ್ ಶಿಖರದ ತುದಿಯನ್ನ ತಲುಪಿದ್ರು. ಇವರ ಸಹ ಪರ್ವತಾರೋಹಿಗಳು ಅಂದ್ರೆ ಬೆಂಗಳೂರಿನ ನೇತ್ರ ತಜ್ಞೆಯಾದಂತಹ ಡಾಕ್ಟರ್ ಚಿನ್ಮಯಿ ತ್ರಿಶೂಲ ಮೂರ್ತಿ. ಇವರ ವಯಸ್ಸು ಬಂದು 45. ಅವರೊಂದಿಗೆ ಜಂಟಿಯಾಗಿ ಈ ಸಾಹಸವನ್ನ ಕೈಗೊಂಡಿದ್ರು. ಇವರು ಬಳಸಿದಂತಹ ಮಾರ್ಗ ಯಾವುದು ಅಂದ್ರೆ ನೇಪಾಳದ ಸಾಂಪ್ರದಾಯಿಕ ಆಗ್ನೇಯ ದಕ್ಷಿಣ ಕೋಲ್ ಮಾರ್ಗದ ಮೂಲಕ ಎವರೆಸ್ಟ್ ಅನ್ನ ಏರಿದ್ದಾರೆ. ಯಾತ್ರೆಯ ಅವಧಿ ಅಂದ್ರೆ ಒಟ್ಟು 46 ದಿನಗಳ ಕಠಿಣ ಮತ್ತು ಸವಾಲಿನ ಪ್ರಯಾಣದ ನಂತರ ಈ ಮೈಲುಗಲ್ಲನ್ನ ಅವರು ಸಾಧಿಸಿದ್ದಾರೆ. ಯಾತ್ರೆಗೆ ಮುನ್ನ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರಿಗೆ ರಾಷ್ಟ್ರ ಧ್ವಜ, ಕರ್ನಾಟಕದ ಧ್ವಜ ಮತ್ತು KMA ಧ್ವಜವನ್ನ ಹಸ್ತಾಂತರಿಸಿ ಶುಭ ಕೋರಿದ್ರು. ಇವರ ಸಾಧನೆಗೆ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಸೇರಿದಂತೆ ಹಲವು ಗಣ್ಯರು ಮೂಲಕ ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ವೃತ್ತಿಪರವಾಗಿ ಇವರು ಬೆಂಗಳೂರಿನ ದೇವಿನ್ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆಯ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಸಂತೋಷ್ ದೇವರಾಜಪ್ಪ ಅವರ ಕಿರು ಪರಿಚಯವನ್ನ ನೋಡೋಣ. ಸದ್ಯ ಈಗ ಅವರಿಗೆ 40 ವರ್ಷ. ಅವರ ಶಿಕ್ಷಣ, ವೃತ್ತಿ ಜೀವನ ಮತ್ತು ಸಾಹಸಮಯ ಎವರೆಸ್ಟ್ ದಂಡಯಾತ್ರೆಯ ಸಂಪೂರ್ಣ ವಿವರಣೆ ಅಂದ್ರೆ ಇವರ ಶಿಕ್ಷಣ ಬಂದು ಶಾಲಾ ಶಿಕ್ಷಣ ಬೆಂಗಳೂರಿನ ಪ್ರಸಿದ್ಧ ಶೇಷಾದ್ರಿಪುರಂ ಗಂಡು ಮಕ್ಕಳ ಪ್ರೌಢಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣವನ್ನ ಇವರು ಮುಗಿಸಿದ್ರು. ನಂತರ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾರೆ, ಪದವಿ ಶಿಕ್ಷಣವನ್ನ ಪಡ್ಕೊಳ್ತಾರೆ. ಉನ್ನತ ಶಿಕ್ಷಣವನ್ನ ಬೆಂಗಳೂರಿನ ಪ್ರತಿಷ್ಠಿತ MS ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ತಮ್ಮ ಉನ್ನತ ಶಿಕ್ಷಣವನ್ನ ಇವರು ಪೂರ್ಣಗೊಳಿಸಿದ್ರು. ಇನ್ನು ವೃತ್ತಿ ಜೀವನ ಅಂದ್ರೆ IT ಉದ್ಯೋಗ.
ಇವರು ಆರಂಭದಲ್ಲಿ ಪ್ರಮುಖ ಸಾಫ್ಟ್ವೇರ್ ಸಂಸ್ಥೆಯಾದ IBM ಇಂಡಿಯಾದಲ್ಲಿ ಉದ್ಯೋಗಿಯಾಗಿ ಕಾರ್ಯನಿರ್ವಹಿಸಿದ್ರು. ಉದ್ಯಮಿಯಾಗಿ ಪ್ರಸ್ತುತ IT ಉದ್ಯೋಗವನ್ನ ತೊರೆದು ಬೆಂಗಳೂರು ಮೂಲದ ಮೂಲಸೌಕರ್ಯ ಅಭಿವೃದ್ಧಿ ಸಂಸ್ಥೆಯಾದ ಡೇವಿನ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸರ್ವಿಸಸ್ನ ನಿರ್ದೇಶಕರಾಗಿ ಯಶಸ್ವಿ ಉದ್ಯಮಿ ಕೂಡ ಆಗಿದ್ದಾರೆ. ಇವರ ಕೌಟುಂಬಿಕ ಹಿನ್ನೆಲೆ ಅಂದರೆ ತಂದೆಯಾದ BM ದೇವರಾಜಪ್ಪ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಟೈಮ್ಸ್ ಸಮೂಹದಿಂದ ಗೌರವಿಸಲ್ಪಟ್ಟಿದ್ದಾರೆ ಮತ್ತು ಅವರು ಡೇವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥೆಯೊಂದಿಗೆ ಗುರುತಿಸಿಕೊಂಡಿದ್ದಾರೆ. ಇವರ ಎವರೆಸ್ಟ್ ದಂಡಯಾತ್ರೆಯ ಇಂಟ್ರೆಸ್ಟಿಂಗ್ ವಿಷಯಗಳು ಏನಪ್ಪಾ ಅಂದ್ರೆ 2016ರಲ್ಲಿ ಅವರ ಇಂದಿನ ಪ್ರಯತ್ನ ಸಂತೋಷ್ ಅವರು ಎವರೆಸ್ಟ್ ಏರಲು ಪ್ರಯತ್ನಿಸುತ್ತಿರುವುದು ಇದೇ ಮೊದಲಲ್ಲ. ಇವರು 2016ರಲ್ಲೇ ಮೌಂಟ್ ಎವರೆಸ್ಟ್ ಏರಲು ಪ್ರಯತ್ನಿಸಿ 27,557 ಅಡಿ ಎತ್ತರದವರೆಗೆ ತಲುಪಿದ್ರು. ಆದರೆ ತೀವ್ರ ಹವಾಮಾನದ ಕಾರಣದಿಂದಾಗಿ ಶಿಖರದ ತುತ್ತ ತುದಿಗೆ ಕೇವಲ ಕೆಲವೇ 100 ಅಡಿಗಳಿರುವಾಗ ಸುರಕ್ಷತೆಯ ದೃಷ್ಟಿಯಿಂದ ವಾಪಸ್ ಇಳಿಯುವ ಕಠಿಣ ನಿರ್ಧಾರ ಕೈಗೊಂಡಿದ್ರು. 10 ವರ್ಷಗಳ ಕನಸು ನಂತರ ತಮ್ಮ ಹಳೆಯ ಕನಸನ್ನ ನನಸು ಮಾಡಿಕೊಳ್ಳಲು 2026ರಲ್ಲಿ ಮತ್ತೆ ಸಜ್ಜಾಗಿ ಯಶಸ್ವಿಯಾಗಿದ್ದಾರೆ. ಕರ್ನಾಟಕದ ಹೆಮ್ಮೆ ಇವರು. ಮೇ 21, 2026ರಂದು ಮಧ್ಯಾಹ್ನ ಎವರೆಸ್ಟ್ ತುತ್ತ ತುದಿ ತಲುಪಿದ ತಕ್ಷಣ ಇವರು ಕಡು ಚಳಿ ಮತ್ತು ಗಾಳಿಯ ನಡುವೆಯೂ ಜಗತ್ತಿನ ಅತ್ಯುನ್ನತ ಶಿಖರದ ಮೇಲೆ ಕರ್ನಾಟಕದ ರಾಜ್ಯ ಲಾಂಛನ ರಾಜ್ಯ ಮುದ್ರೆ ಹಾಗೂ ಕನ್ನಡದ ಬಾವುಟವನ್ನು ಹಾರಿಸಿ ಇಡೀ ರಾಜ್ಯವೇ ಹೆಮ್ಮೆ ಪಡುವಂತೆ ಮಾಡಿದರು. ಇವರು ತರಬೇತಿಯನ್ನ ಎಲ್ಲಿ ಪಡ್ಕೊಂಡ್ರು ಅಂದ್ರೆ ಕರ್ನಾಟಕ ಪರ್ವತಾರೋಹಣ ಸಂಘದ KMAದ ಸಂಘದಲ್ಲಿ ಅತ್ಯಂತ ಅನುಭವಿ ಪರ್ವತಾರೋಹಿಯಾಗಿದ್ದ ಭಾರತೀಯ ಹಿಮಾಲಯದ ಹಲವು ಕಠಿಣ ಪರ್ವತಗಳನ್ನು ಹಾಗೂ ಕೋರ್ಸುಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ. ಅವರ ಈ ಸಾಧನೆಯು ಬೆಂಗಳೂರಿನ ಸಹಕಾರ ನಗರ ಹಾಗೂ ಬ್ಯಾಟರಾಯನಪುರ ಕ್ಷೇತ್ರದ ನಿವಾಸಿಗಳಿಗೆ ಮತ್ತು ಇಡೀ ಕರ್ನಾಟಕಕ್ಕೆ ಅಪಾರ ಕೀರ್ತಿಯನ್ನ ಕೂಡ ತಂದಿದೆ. ಇದಾಗಿದೆ ಸ್ನೇಹಿತರೆ, ಪರ್ವತಾರೋಹಿಯಾದಂತಹ ಮೌಂಟ್ ಎವರೆಸ್ಟ್ ಅನ್ನ ಯಶಸ್ವಿಯಾಗಿ ಆರೋಹಿಸಿದಂತಹ ಸಂತೋಷ್ ದೇವರಾಜಪ್ಪ ಅವರ ಬಗ್ಗೆ ಕಿರುಪರಿಚಯ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.